ನಮಸ್ಕಾರ ಸ್ನೇಹಿತರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫಾರ್ಮಾ ಹೆಲ್ತ್ ಕನ್ನಡ, ಆರೋಗ್ಯ ನಮ್ಮ ಕೈಯಲ್ಲಿ. ತುಂಬ ಜನರಿಗೆ ಚರ್ಮದ ಒಂದು ಅತಿಯಾದ ತುರಿಕೆ, ಕೆರೆತ ಅಥವಾ ಸಣ್ಣ ಸಣ್ಣ ಗುಳ್ಳೆಗಳಾಗುವ ಸಮಸ್ಯೆ ಕಾಡ್ತಾ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಗಜಕರ್ಣ, ಕಿರುತುರುಕೆ ಅಥವಾ ಸ್ಕ್ಯಾಬಿಸಿಸ್ ಅಂತ ಕರೀತಾರೆ. ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ಸ್ ಈ ಸಮಸ್ಯೆಗೆ ಹೆಚ್ಚಾಗಿ ಒಂದು ಪ್ರಿಸ್ಕ್ರೈಬ್ ಮಾಡುವ ಒಂದು ಮೆಡಿಷನ್ ಅಪ್ಪ ಅಂತಂದರೆ HH ಮೈಟ್ ಕ್ರೀಮ್ ಅನ್ನುವಂಥ ಒಂದು ಮೆಡಿಷನ್ ಹೆಚ್ಚಾಗಿ ಪ್ರಿಸ್ಕ್ರೈಬ್ ಮಾಡ್ತಾರೆ. ಈ ಒಂದು ಕ್ರೀಮನ್ನು ಹೇಗೆ ಬಳಸಬೇಕು ಮತ್ತು ಬಳಸುವಾಗ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಈ ಒಂದು HH ಮೈಟ್ ಅನ್ನುವಂಥ ಕ್ರೀಮನ್ನು ತಯಾರು ಮಾಡಿರ್ತಕ್ಕಂತಹ ಕಂಪ್ನಿ ಬಂದುಬಿಟ್ಟು ಹೆಗ್ಡೆ ಆ್ಯಂಡ್ ಹೆಗ್ಡೆ ಫಾರ್ಮಾಸ್ಯೂಟಿಕಲ್ಸ್ ಅನ್ನುವಂಥ ಕಂಪ್ನಿ ಈ ಒಂದು HH ಮೈಟ್ ಅನ್ನುವಂಥ ಒಂದು ಬ್ರ್ಯಾಂಡನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿ ಸಾಲ್ಟ್ ಕಾಂಪೋಸಿಷನ್ ಬಂದುಬಿಟ್ಟು ಅನ್ನೋದು ಈ ಒಂದು HH ಮೈಟ್ ಕ್ರೀಮಲ್ಲಿ ಪರ್ಮಿತ್ರಿನ್ ಅಂತಂತ ಇರುತ್ತೆ. ಪರ್ಮಿತ್ರಿನ್ ಎಷ್ಟು ಪರ್ಸೆಂಟ್ ಇರುತ್ತಪ್ಪ ಅಂದರೆ 5% ಇರುತ್ತೆ. ಇದೇನು ಮಾಡುತ್ತೆ, ಇದೊಂದು ಏನಿದು ಪರ್ಮಿತ್ರಿನ್ ಅನ್ನುವಂಥದ್ದು ಇದೊಂದು ಆ್ಯಂಟಿಪ್ಯಾರಾಸೈಟಿಕ್ ಒಂದು ಔಷಧಿಯಾಗಿರುತ್ತೆ. ಇದೊಂದು ಆ್ಯಂಟಿಪ್ಯಾರಾಸೈಟಿಕ್ ಅಂತ ಕರೀತಾರೆ. ಈ ಒಂದು ಆ್ಯಂಟಿಪ್ಯಾರಾಸೈಟಿಕ್ ಇರುವಂಥ ಒಂದು ಔಷಧಿ ಪರ್ಮಿತ್ರಿನ್ ಯಾವುದಕ್ಕೆಲ್ಲ ಯಾವ ಒಂದು ರೀಸನ್ ಇದನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಈ ಚಿಕ್ಕ ಚಿಕ್ಕ ಹುಳಗಳಿಂದ ಅಂದರೆ ಮೈಟ್ಸ್ ಅಂತ ಕರೀತಾರೆ. ಚಿಕ್ಕ ಹುಳಗಳಿಂದ ಚರ್ಮದ ಮೇಲೆ ಏನಾಗುತ್ತಂದ್ರೆ ಸೋಂಕು ಉಂಟಾಗ್ತದೆ. ಈ ಹುಳಗಳು ಏನು ಮಾಡ್ತಾವಪ್ಪ ಅಂದರೆ ಚರ್ಮದ ಒಳಗೆ ಸೇರಿಕೊಂಡು ಏನು ಮಾಡ್ತಾವೆ, ಈ ಮೊಟ್ಟೆಗಳನ್ನ ಇಡುವುದರಿಂದ ಅತಿಯಾದ ಏನಾಗುತ್ತೆ ತುರಿಕೆ ಅಥವಾ ದದ್ದುಗಳು ಉಂಟಾಗ್ತವೆ. ಇದೇ ಅತಿಯಾದ ತುರಿಕೆ ಅಥವಾ ಈ ರೀತಿ ಉಂಟಾದಾಗ ಏನಾಗುತ್ತಪ್ಪ ಅಂತಂದರೆ ಈ ಕ್ರೀಮನ್ನು ಹೆಚ್ಚಾಗಿ ಏನು ಮಾಡ್ತಾರೆ, ಒಂದು ಈ ರೀತಿ ತುರಿಕೆ ಜಾಸ್ತಿ ಆದಾಗ ಈ ಒಂದು ಕ್ರೀಮನ್ನು ಯೂಸ್ ಮಾಡ್ತಾರೆ. ಅಂತಂದರೆ ತುರಿಕೆ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ತೀವ್ರವಾಗಿರುತ್ತೆ ಅಥವಾ ಒಂದು ಬೆರಳುಗಳ ಮಧ್ಯೆ ಮಣಿಕಟ್ಟು, ಕಂಕುಳೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ದದ್ದುಗಳು ಅಂತ ಚರ್ಮದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು, ಗೆರೆಗಳು ಕಾಣಿಸ್ಕೊಳ್ತದೆ. ಮತ್ತು ಸಾಂಕ್ರಾಮಿಕತೆ ಇದೊಂದು ಏನಾಗಂತಂದರೆ ಇದು ಒಬ್ಬರಿಂದ ಬೇಗ ಈ ಒಂದು ಏನು ಸ್ಕೇಬಿಸ್ ತುರಿಕೆ ಬೇಗ ಸ್ಪ್ರೆಡ್ ಆಗ್ತಾ ಇರುತ್ತೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ಏನು, ಈ ಒಂದು ಇದು ಅಪ್ಲೈ ಮಾಡೋದ್ರಿಂದ ಅಥವಾ ಏನಾದರೂ ಇದನ್ನು ಅಪ್ಲೈ ಮಾಡಿದಾಗ ಏನೆಲ್ಲ ಸೈಡ್ ಎಫೆಕ್ಟ್ ಆಗ್ತಾವೆ ಅಂತ ನೋಡಿದ್ರೆ ಸೈಡ್ ಎಫೆಕ್ಟ್ ಬಂದುಬಿಟ್ಟು ನಿಮಗೆ ಹಚ್ಚಿದ ತಕ್ಷಣ ಏನಾಗುತ್ತಪ್ಪ ಅಂತಂದರೆ ಏನಾಗುತ್ತೆ, ಆ ಒಂದು ಜಾಗದಲ್ಲಿ ಸ್ವಲ್ಪ ಉರಿ ಇರುತ್ತೆ ಮತ್ತು ಚರ್ಮ ಏನಾಗುತ್ತೆ ಕೆಂಪಾಗ್ತದೆ. ಮತ್ತು ಸ್ವಲ್ಪ ಮಟ್ಟಿಗೆ ಏನಾದರೂ ನಿಮಗೆ ಏನಾಗುತ್ತೆ ಅಂತಂದ್ರೆ ಈಚಿಂಗ್ ಕಾಣಿಸ್ಕೊಳ್ಬೋದು. ಇದರ ಒಂದು ಈ ಒಂದು ಮೆಡಿಸಿನ್ ಅಪ್ಲೈ ಮಾಡೋದು ಆಗುವಂಥ ಸೈಡ್ ಎಫೆಕ್ಟ್. ಮತ್ತು ಪ್ರಮುಖ ಮುನ್ನೆಚ್ಚರಿಕೆಗಳು ಅಂದರೆ ಈ ಒಂದು ಮೆಡಿಸಿನನ್ನು ಯೂಸ್ ಮಾಡುವಾಗ ಏನೆಲ್ಲ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ಈ ಒಂದು ಒಂದೇ ಬಾರಿ ಬಳಸಬೇಕಾಗತ್ತೆ. ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಈ ಒಂದು ನೀವು ಏನು ಅದು ಸ್ಕ್ಯಾಬಿಸ್ ಆಗಿರ್ತದಲ್ಲ ಆ ಒಂದು ಜಾಗದಲ್ಲಿ ಒಮ್ಮೆ ಹಚ್ಚಿದ್ರೆ ಸಾಕಾಗ್ತದೆ. ಸಮಸ್ಯೆ ಏನಾಗುತ್ತದೆ, ಆ ಒಂದು ಏನಾದರೂ ನಿಮಗೆ ಇರಿಟೇಷನ್ ಈಚಿಂಗ್ ಆಗುತ್ತಲ್ಲ ಅದು ಕಡಿಮೆ ಆಗುತ್ತೆ. ಒಂದು ವೇಳೆ ಕಡಿಮೆ ಆಗಲಿಲ್ಲಪ್ಪ ಅಂತಂದರೆ ಒಂದು ವಾರ ಟೈಮ್ ತೊಗೊಂಡು ಏನಾಗುತ್ತೆ ಆವಾಗ ಏನು ಮಾಡಿ ಡಾಕ್ಟ್ರ್ ಸಲಹೆ ಮೇರೆಗೆ ಇನ್ನೊಂದು ಸಲ ಏನು ಮಾಡಿ ಆ ಡೋಸನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮತ್ತು ಮನೆಯವರಿಗೂ ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ. ಅಂದರೆ ನೀವು ಒಂದು ಪೇಷಂಟ್ ಆಗಿದ್ದರೆ ಮನೆಯವರು ಸಹ ಇದು ಸಾಂಕ್ರಾಮಿಕ ಆಗಿರೋದ್ರಿಂದ ಏನಾಗುತ್ತೆ ಸ್ಪ್ರೆಡ್ ಬೇಗ ಆಗುತ್ತಲ್ಲ ಈ ಒಂದು ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಆವಾಗ ಮನೆಯವರು ಸಹ ಏನು ಮಾಡೋಕ್ಕೆ ಚಿಕಿತ್ಸೆನ ನೀಡಬೇಕಾಗತ್ತೆ. ಅಂತಂದರೆ ಒಂದು ಬಳಸುವಂಥ ಏನು ಪೇಷಂಟ್ ಏನು ಬಳಸ್ತಾರಲ್ಲ ಅದು ಬೆಡ್ಶೀಟ್ ಆಗಿರ್ಬೋದು, ಬಟ್ಟೆಗಳು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂತಂದರೆ ಬಿಸಿನೀರಲ್ಲಿ ತೊಳೆದು ಅದನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಆಮೇಲೆ ನೀವು ಈ ಬೇರೆಯವ್ರಿಗೆ ಯೂಸ್ ಮಾಡಲಿಕ್ಕೆ ಕೊಟ್ಟರೆ ಉತ್ತಮ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾನೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಈ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕಪ್ಪ, ಇನ್ನು ಯಾವ ಒಂದು ಮೆಡಿಸಿನ್ ಬಗ್ಗೆ ನಿಮಗೆ ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.